ಲೆಬನಾನ್ನ ಹಿಜ್ಬುಲ್ಲಾ ಮೇಲೆ ರಣಭೀಕರ ಅಟ್ಯಾಕ್ ನಡೀತಾ ಇದೆ. ಇಸ್ರೇಲ್ ಏರ್ ಸ್ಟ್ರೈಕ್ಗೆ 5 ಭಯೋತ್ಪಾದಕರು ಬಲಿಯಾಗಿದ್ದಾರೆ. ಮಾರಕೆ ಪಟ್ಟಣದ ಮೇಲೆ ಪ್ರತ್ಯೇಕ ವಾಯು ದಾಳಿ ನಡೀತಾ ಇರುವಂತದ್ದು. ಅಮೆರಿಕ ಇಸ್ರೇಲ್ ದಾಳಿ ಇದೀಗ ನೋಡಿ, ಅಮೆರಿಕ ಇಸ್ರೇಲ್ ಮತ್ತು ಇರಾನ್ ದಾಳಿ ಎಷ್ಟು ಭೀಕರತೆಯನ್ನು ಪಡೆದುಕೊಳ್ತಾ ಇದೆ ಅಂತ ಅಂದ್ರೆ ದಿನದಿಂದ ದಿನಕ್ಕೆ ಸಾವು ನೋವುಗಳು ಹೆಚ್ಚಾಗ್ತಾ ಇದೆ ಹೊರತು ಯಾವುದೇ ರೀತಿಯಾದಂಥ ಯುದ್ಧ ಸಹಿತ ನಿಲ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಭೀಕರತೆಯನ್ನು ಪಡೆದುಕೊಳ್ತಾ ಇರುವಂತದ್ದು ಯುದ್ಧ. ಇನ್ನು ಹಾಗಾಗಿ ನೋಡಿ, ಇಲ್ಲಿ ಭಯೋತ್ಪಾದಕರ ಬಲಿಯಾಗಿದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಇದೀಗ ಭಯೋತ್ಪಾದಕರ ಬಲಿಯಾಗಿರುವಂಥದ್ದು ಗಮನಿಸ್ತಾ ಇದ್ದೀವಿ. ನಾವು ಮುಂದಿನ 12 ಗಂಟೆಗಳ ಕಾಲ ಸುಳಿಯದಂತೆ ಎಚ್ಚರಿಕೆಯನ್ನ ಇರಾನ್ಗೆ ವಾರ್ನಿಂಗ್ ಕೊಟ್ಟಿರುವಂಥದ್ದು ಇಸ್ರೇಲ್ನ IDF. ಯುದ್ಧದ ಭೀಕರತೆ ಸಾಗ್ತಾ ಇದೆ. ಯಾರು ಕೂಡ ಇಲ್ಲಿ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಇರಾನ್ ಸಹಿತ ನಮ್ಮಲ್ಲಿ ಅಷ್ಟರ ಮಟ್ಟಿಗೆ ಅಣ್ವಸ್ತ್ರಗಳಿದ್ದಾವೆ, ಶಸ್ತ್ರಾಸ್ತ್ರಗಳಿದ್ದಾವೆ, ನಾವು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೆಜ್ಜೆ ಇಡೋಲ್ಲ ಅಂತ. ಬಟ್ ಅಮೆರಿಕ ಯಾಕಾದ್ರೂ ನಾನು ಯುದ್ಧಕ್ಕೆ ಹೋದೆ ಅನ್ನುವಂಥ ಸ್ಥಿತಿಗೆ ತಲುಪಿರುವಂಥದ್ದು. ಬಟ್ ಇಲ್ಲಿ ಸಾವು ನೋವುಗಳು ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಭಯೋತ್ಪಾದಕರ ಬಲಿಯಾಗಿರುವಂಥದ್ದು. ಒಂದು ಕಡೆ ಇರಾನ್ನಲ್ಲಿ IRGC ಯುದ್ಧದಲ್ಲಿ ಮುನ್ನುಗ್ತಾ ಇದ್ರೆ, ಮತ್ತೊಂದು ಕಡೆ ಇಸ್ರೇಲ್ನ ಆರ್ಮಿ, ಇಸ್ರೇಲ್ನ ಮಿಲಿಟರಿ ಆಗಿರ್ಬೋದು, ಅಮೆರಿಕಾದ ಸೇನಾ ನೆಲೆಗಳಾಗಿರ್ಬೋದು ಯುದ್ಧಕ್ಕೆ ಮುನ್ನುಗ್ತಾ ಇದ್ದಾವೆ. ಇನ್ನು ಅದೇ ರೀತಿಯಾಗಿ ನೋಡಿ, ನಿನ್ನೆ ಅಷ್ಟೇ ಇರಾನ್ನ ಸೀಲ್ ಟೀಮ್ 6 ಅಮೆರಿಕಾದ ಸೀಲ್ ಟೀಮ್ 6 ಇರಾನ್ ಒಳಗಡೆ ನುಗ್ಗಿ ಪೈಲಟ್ನನ್ನ ರಕ್ಷಣೆ ಮಾಡಿಕೊಂಡು ಕರೆದುಕೊಂಡು ಬರುತ್ತೆ. ಒಂದು ದೇಶಕ್ಕೆ ನುಗ್ಗಿ ಅಲ್ಲಿರುವಂತಹ ಪೈಲಟ್ನನ್ನ ರಕ್ಷಣೆ ಮಾಡಿ ಕರೆದುಕೊಂಡು ಬರುವಂಥದ್ದು ಸಾಮಾನ್ಯವಾದಂಥ ವಿಷಯ ಅಲ್ಲ. ಆ ಒಂದು ಕೆಲಸವನ್ನ ಕೂಡ ಅಮೆರಿಕಾದ ಸೀಲ್ ಟೀಮ್ 6 ಮಾಡುತ್ತೆ. ಅದಾದ್ಮೇಲೆ ಇದೀಗ ಯುದ್ಧದ ಭೀಕರತೆ ಎಷ್ಟರ ಮಟ್ಟಿಗೆ ಸಾಗ್ತಾ ಇದೆ ಅಂತ ಅಂದ್ರೆ ಗಮನಿಸ್ತಾ ಇದ್ದೀವಿ ನಾವು. ಎಷ್ಟೇ ಸಾವು ನೋವುಗಳು ಆದ್ರೂ ಸಹಿತ ನಾವು ಹಿಂದಕ್ಕೆ ಹೆಜ್ಜೆ ಇಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯುದ್ಧಗಳು ಸಾಗ್ತಾ ಇದೆ. ಮಾರಕೆ ಪಟ್ಟಣದ ಮೇಲೆ ಪ್ರತ್ಯೇಕ ವಾಯು ದಾಳಿ ನಡೆದಿರುವಂಥದ್ದು. ಹಿಜ್ಬುಲ್ಲಾ ಬಂಡುಕೋರರ ಮೇಲೆ ಬಾಂಬ್ ದಾಳಿ. ತೈರ್ ಡೆಬ್ಬಾದಲ್ಲಿನ ಹಿಜ್ಬುಲ್ಲಾ ವಾಸಸ್ಥಾನ ಢಮಾರಾಗಿದೆ. ಬಾಂಬ್ ದಾಳಿಗೆ ಬೃಹತ್ ಬಿಲ್ಡಿಂಗ್ ಧ್ವಂಸವಾಗಿರುವಂಥದ್ದು. ಕಾರ್ಯಾಚರಣೆ ವಿಡಿಯೋ ರಿಲೀಸ್ ಮಾಡಿದ IDF. ಹಿಜ್ಬುಲ್ಲಾ ಉಗ್ರರು ಅಡಗಿದ್ದ ಕ್ಯಾಂಪ್ ಛಿದ್ರ ಆಗಿದೆ ನೋಡಿ. ಮತ್ತೊಂದೆಡೆ ಇರಾನ್ನ ಟ್ರೈನ್ಗಳು ಟಾರ್ಗೆಟ್ ಆಗಿದೆ.